ದಿವಂಗತ ಪರಶುರಾಮ್ ಚಲವಾದಿ ಅವರಿಗೆ ರಾಜ್ಯ ಚಲವಾದಿ ನೌಕರರ ಸಂಘದಿಂದ ನುಡಿ ನಮನ ಹಾಗೂ ಕುಟುಂಬಕ್ಕೆ ಸಾಂತ್ವನ. ಎಸ್ ವೀಕ್ಷಕರೇ, ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ದಿವಂಗತ ಪರಶುರಾಮ್ ಚಲವಾದಿ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಶ್ರದ್ಧಾಂಜಲಿ ಪೂರ್ವಕವಾಗಿ ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ KPH ಶಾಲಾ ಆವರಣದ ರಂಗಮಂದಿರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದಿವಂಗತ ಪರಶುರಾಮ್ ಚಲವಾದಿ ಇವರಿಗೆ ನುಡಿನಮನ ಸಲ್ಲಿಸಿ ಅವರ ಸ್ವಗ್ರಾಮವಾದ ಸೋಮನಾಳ್ ಗ್ರಾಮಕ್ಕೆ ಬೈಕ್ ಜಾಥಾ ಮೂಲಕ ತೆರಳಿ ದುಃಖದಲ್ಲಿದ್ದ ಅವರ ಕುಟುಂಬಕ್ಕೆ ಪರಿಹಾರ ನಿಧಿ ನೀಡಿ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಿದರು. ಕರ್ನಾಟಕ ರಾಜ್ಯದ ಚಲವಾದಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಕಾಂಬ್ಳೆ ಮಾತನಾಡಿ, ನಮ್ಮ ಸಮುದಾಯದ ಬಡ ಪ್ರತಿಭೆಗೆ ಅನೇಕ ಸರ್ಕಾರಿ ಹುದ್ದೆ ಪಡೆದುಕೊಂಡಿದ್ದರು. ಪ್ರಸ್ತುತ PSI ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಅವರಿಗೆ ಅನೇಕ ವ್ಯಕ್ತಿಗಳಿಂದ ಮಾನಸಿಕವಾಗಿ ಒತ್ತಡವಾಗಿ ಹೃದಯಾಘಾತವಾಗಿದೆ. ರಾಜ್ಯದ ಚಲವಾದಿ ಸಮುದಾಯಕ್ಕೆ ಹಾಗೂ ಕುಟುಂಬಕ್ಕೆ ನುಂಗಲಾಗದ ನೋವು ಉಂಟು ಮಾಡಿದೆ. ಹಾಗಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ಎಂದು ಮಾತನಾಡಿದರು. ಒಂದು ನೌಕರರ ಸಂಘಟನೆ ಒಂದು ಕಟ್ಟಬೇಕಾದರೆ ಈಗೇನು ಒಂದು ಸರಿಗೆ ತೊಂದರೆ ಆಗಿದೆ, ಆ ತೊಂದರೆ ನಾನು ಹೇಳುವುದಿಲ್ಲ. ಈಗಾಗಲೇ ಒಂದು ರಾಜ್ಯ ಸರ್ಕಾರ ಒಂದು ತನಿಖೆಗೆ ಆದೇಶ ನೀಡಿದೆ. ಆ ತನಿಖೆಯನ್ನು ಪಾರದರ್ಶಕವಾಗಿ ನಡೆಯಲಿ ಅಂತೇಳಿ ನಮ್ಮ ಸರ್ಕಾರದ ರಾಜಕೀಯದಲ್ಲಿ ನಮ್ಮ ಸಮುದಾಯದ ಒಂದು ಉನ್ನತ ಹುದ್ದೆ ಅಲಂಕರಿಸುವ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಾವಿನ ಬಗ್ಗೆ ಒಂದು ಪಾರದರ್ಶಕವಾಗಿ ತನಿಖೆ ನಡೆಯುವಂತಾಗಲಿ ಅಂತೇಳಿ ಅವರು ಕೂಡ ಇದಕ್ಕೆ ಧ್ವನಿಯಾಗಬೇಕು, ಧ್ವನಿಯಾಗಿ ನಿಲ್ಲಬೇಕಂತೇಳಿ ಈ ಸಭೆ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ನೌಕರರಲ್ಲಿ ಒಂದು ಒತ್ತಡ ಹೇಗೆ ಅಂದ್ರೆ, ನಾನು ಇನ್ನೂ ನಮ್ಮದ ಸಂಘದ ಉದ್ಘಾಟನೆ ಆಗಿತ್ತಲ್ಲ, ಬರೀ ನಾವು ವಾಟ್ಸ್ಆಪ್ ಮುಖಾಂತರ ಸುಮಾರು 5,000 ಜನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ಸುಮಾರು ಒಬ್ರು ಯಾರೋ ಉಳಿದ್ರಂತ ಒಬ್ಬರು PSI ಆಗಿದ್ದಾರೆ, ನಮ್ಗೆ ಹೆಮ್ಮೆ ಇದೆ ಅಂತೇಳಿ. ಸುಮಾರು ನನಗೆ ವಾಟ್ಸ್ಆಪ್ ಅಲ್ಲಿ ಸುಮಾರು 60 ಜನ ಬರೀ PSIಗಳು ಇದ್ದಾರೆ ನನಗೆ, ಬೇರೆ ನಮ್ಮ ಗ್ರೂಪ್ ಅಲ್ಲಿ ಸೇರ್ಕೊಂಡವರು. ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನನಗೊಂದು ಕರೆ ಬಂತು, ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಹೆಡ್ ಕಾನ್ಸ್ಟೇಬಲ್ ಹೆಂಡತಿನೂ ಕೂಡ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ. ಅವ್ರ ಹೆಸರು ಹೇಳೋದಲ್ಲ, ಈಗಾಗಲ್ಲ, ಯಾಕಂದ್ರೆ ಸಮಸ್ಯೆ ಬಗೆಹರಿಸೋದು ಇದು ಹೇಳೋಕೆ ವೇದಿಕೆನೂ ಅಲ್ಲ. ಸರ್ ರಾತ್ರಿ ನನಗೆ 11 ಗಂಟೆ ಕಾಲ್ ಮಾಡಿದ್ರು. ಸರ್ ಹೇಳಿ ಯಾರು ಅಂತ ಹೇಳಿದೆ. ಸರ್ ಹೀಗೆ ನಾವು ಗಂಡ ಹೆಂಡತಿ ಇಬ್ರು ಒಂದು ಕಾರಾಗೃಹದಲ್ಲಿ ಕೆಲಸ ಮಾಡ್ತೀವಿ, ಒಬ್ಬರು ಬೇರೆ ಸಮುದಾಯದವರು ನಮಗೆ ಈ ರೀತಿ ಒಂದು ಕಿರುಕುಳ ಕೊಡ್ತಾ ಇದ್ದಾರೆ, ಅದಕ್ಕೆ ಹೇಗೆ ಮಾಡಬೇಕು ಸರ್? ನಮ್ಮ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ಒಂದು ಹಿಂಸೆ ಆಗಿದೆ. ನಾವು ಅದಕ್ಕೆ ತಾವೊಂದು ಸಂಘ ಮಾಡಿದಿರಿ, ಗ್ರೂಪ್ ಮಾಡಿದಿರಿ ಕೇಳಿದಾಗ ಕೇಳ್ಕೊಂಡ್ರು. ಸರ್ ನಾವಿನ್ನೂ ಗ್ರೂಪ್ ಮಾಡಿಕೊಂಡಿದ್ದೀವಿ, ಬಟ್ ಅಧಿಕೃತವಾಗಿ ನಮ್ದಿನ್ನೂ ಯಾವುದೇ ಘೋಷಣೆ ಇಲ್ಲ. ಆದರೂ ಆ ದೇವರ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಕೊಟ್ಟನ, ಅದು ನಿಮಗೆ ಸಮಸ್ಯೆ ಬಗೆಹರಿಸ್ತೇನೆ ಅಂತೇಳಿ ಬೆಳಗ್ಗೆ ಅವರಿಗೆ ಒಂದು ಕಾನ್ಫರೆನ್ಸ್ ಕಾಲ್ ಕೊಟ್ಟು ಆಗುವುದಕ್ಕೆ ಕಾರಣ ಆಯಿತು. ಅಲ್ಲಿಂದ ನಾನು ನಮ್ಮ ಭಾಗದಲ್ಲಿ ಹೇಳ್ತಿದ್ದೆ, ಇಂಥ ನಮ್ಮ ಭಾಗದ ಈ ಹುಡುಗ ನೋಡ್ರಿ, ನಾವೆಲ್ಲ ಬಡವರು ಮಕ್ಕಳು, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಹಿನ್ನೆಲೆ ಇಲ್ಲ, ಆರ್ಥಿಕ ಹಿನ್ನೆಲೆ ಇಲ್ಲ. ನಮ್ಮಂಥ ಸಮುದಾಯದ ನಮ್ಮಂಥ ಬಡವರ ಮಗ ಒಬ್ಬ PSI ನೌಕರಿ ಮಾಡ್ತಾನೆ, ಒಬ್ಬ ತಹಶೀಲ್ದಾರ್ ಆಗ್ತಾನೆ ಅಂತಂದ್ರೆ, ಇಂಥ ಜಾತಿ ವ್ಯವಸ್ಥೆಯ ಸಮಾಜದಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕುಟುಂಬ ಅಂತ ಅನ್ನೋದು, ನಮ್ಮ ಕುಟುಂಬದ ಅಣ್ಣ ತಮ್ಮಂದ್ರೆ ಎಷ್ಟು ಹೆಮ್ಮೆಯಿಂದ, ಎಷ್ಟು ಆತ್ಮವಿಶ್ವಾಸದಿಂದ ಬದುಕ್ತಿರ್ತಾರೆ, ಎಷ್ಟು ಒಂದು ಮಾನಸಿಕವಾಗಿರ್ತಕ್ಕಂಥ ಬಲ ಇರ್ತದೆ ಅವರಿಗೆ, ಊರು ಕೂಡ ಗೌರವ ಕೊಡ್ತದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬಹಳ ದೊಡ್ಡ ಸಮಾಜ ವಿಜ್ಞಾನಿ. ಇಡೀ ಈ ಭಾರತೀಯ ಸಮಾಜದ ನಾಡಿ ಮಿಡಿತವನ್ನು ಅವರಷ್ಟು ಅಕ್ಯುರೇಟ್ ಆಗಿ ಅರ್ಥ ಮಾಡಿಕೊಂಡಂಥವ್ರು ಮತ್ತೊಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತಿತ್ತು ಎಲ್ಲಿ ಇಡೀ ಈ ಭಾರತೀಯ ಸಮಾಜಕ್ಕೆ ಎಲ್ಲಿ ನೀರು ಎಳೆದ್ರೆ ಎಲ್ಲಿ ಟಿಶು ಹೊಡಿತದೆ, ಇಡೀ ನಮ್ಮ ಜನಾಂಗವನ್ನು ಹೇಗೆ ಘನತೆಯಿಂದ ಬದುಕಿಸ್ಬೇಕು, ಹೇಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತನ್ನುವಂತ ಎಲ್ಲ ಸೂಕ್ಷ್ಮಗಳನ್ನ ಬಹಳ ಸರಿಯಾಗಿ ನಿಮ್ಮ ಊರುಗಳಲ್ಲಿ ನಿಮ್ಮ ಕೇರಿಗಳಲ್ಲಿ ಅನುಭವಿಸಿದ್ರೆ, ನಾವು ನೌಕರಿ ಮಾಡ್ತಿರ್ತಕ್ಕಂಥ ನಮ್ಮ ಸ್ಥಳಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಶೋಷಣೆಯನ್ನ ನಾವು ಅನುಭವಿಸ್ತೀವಿ. ಈ ಜಾತಿ ಅಂತನ್ನುವಂಥ ಬೆಡಂಭೂತ ಯಾವ ಸ್ಥಳವನ್ನೂ ಕೂಡ ಬಿಟ್ಟಿಲ್ಲ. ನಾವು ನಮ್ಮದೇ ಆಗಿರ್ತಕ್ಕಂಥ ನೋವುಗಳನ್ನ ಸಮಸ್ಯೆಗಳನ್ನ ಎದುರಿಸ್ತಿರ್ತೀವಿ. ಇಂಥದ್ದೆಲ್ಲದರ ಮಧ್ಯೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ
ಪರಶುರಾಮ ಇನ್ನೊಂದಿಷ್ಟು ವರ್ಷಗಳ ಕಾಲ ನಮ್ಮೊಂದಿಗೆ ಇರಬೇಕಾಗಿತ್ತು. ಬಹಳ ದೊಡ್ಡ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಅಲಂಕರಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಆತನ ಮುಂದೆ ಚೆಲುವು ಬರೆದದ್ದು. ದುರ್ದೈವ ಆತನನ್ನು ನಾವು ಕಳೆದುಕೊಂಡಿದ್ದೀವಿ. ಆದರೆ ನಾವ್ಯಾರು ಎದೆಗುಂದಬಾರದು. ಅಂಥ ಪರಶುರಾಮನಂಥ ನೂರಾರು ಸಾವಿರಾರು ಪರಶುರಾಮರು ನಮ್ಮ ಸಮುದಾಯಗಳಿಂದ ಮತ್ತೆ ಎದ್ದು ಬರುವಂತಾಗಲಿ. ಇಡೀ ನಮ್ಮ ಸಮುದಾಯವನ್ನು ಸಾಧ್ಯವಾದಷ್ಟು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ ಅಂತ. ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ, ಸಬ್ ರಿಜಿಸ್ಟ್ರ್ ಡಿಪಾರ್ಟ್ಮೆಂಟು ಮತ್ತು ಇನ್ನಿತರ ಆಯಕಟ್ಟಿನ ಸ್ಥಳಗಳು ಏನಿರ್ತವೆ ಅವುಗಳಿಗೆ ಭಾಳಷ್ಟು ರೆಸ್ಪೆಕ್ಟ್ ಇರ್ತದೆ. ಅವರಿಂದ ಸಾಕಷ್ಟು ಕೆಲಸಗಳು ಆಗ್ತಿರ್ತಾವೆ, ಸಮಾಜದ ಕೆಲಸ ಕಾರ್ಯಗಳಾಗ್ತಿರ್ತಾವೆ. ಈಗ PSI ಇದ್ದರು, ಪರಶುರಾಮ್ ಚಲವಾದಿ ಸಾಹೇಬರು PSI ಇದ್ದರು. ಅವರು PSI ಮಾತ್ರ ಇರ್ತಿರ್ಲಿಲ್ಲ. ಕೆಲವೇ ವರ್ಷಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ, DYSP ಆಗಿ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ASP ಆಗಿ, SP ಆಗಿ, ಮುಂದೆ ಆಯುಕ್ತರೂ ಆಗ್ಬೋದಾಗಿತ್ತು. ಯಾಕಂದ್ರೆ ಎಷ್ಟೋ ಜನ ಆಗಿದ್ದಾರೆ. ನಮ್ಮಲ್ಲಿ ಆನಂದ್ ಅವಧಿ ಅಂತೇಳಿ ಒಬ್ಬ ಸಾಹೇಬರಿದ್ರು, AW ಅವರು. JE ಇದ್ದವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರಿಗೇಷನ್ ಡಿಪಾರ್ಟ್ಮೆಂಟು. ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯಕ್ಕೆ ಮುಖ್ಯಸ್ಥರಾಗಿದ್ರು ಅವರು. IAS ಅಧಿಕಾರಿಗಳು ಅಲಂಕರಿಸ್ತಕ್ಕಂಥ ಹುದ್ದೆಯನ್ನು ಅವರು ಅಲಂಕರಿಸಿದ್ರು. ಇವರು ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ರು, ಒಂದೊಂದು ಜಿಲ್ಲೆಯನ್ನು ಆಳ್ತಾ ಇದ್ರು. ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ತಿತ್ತು. ಆದರೆ ಈ ಥರ ಆಗಿದೆ ಅಲ್ಲ, ಇದು ನಾವು ಅವರು ಈಗಿಲ್ಲ, ಅವರಿಗೆ ಅನುಕಂಪ ತೋರಿಸ್ತಾ ಇದ್ದೀವಿ. ಇದ್ದಾಗ ನಾವು ಎಷ್ಟು ಅವರಿಗೆ ಸಹಾಯ ಮಾಡಿದ್ದೀವಿ, ಅವ್ರ ಕುಟುಂಬಕ್ಕೆ ಎಷ್ಟು ನಾವು ಸ್ಪಂದಿಸಿದ್ದೀವಿ ಅನ್ನೋದು ಮುಖ್ಯ. ಜೀವಂತ ಇದ್ದಾಗೆ ಮಾಡ್ಬೇಕು, ಯಾರು ಏನು ಮಾಡಿದ್ರು. ಹೌದಾ? ಈ ತೀರು ಹೋದ್ಮೇಲೆ ಏನು ಮಾಡಿದ್ರು ಅವ್ರಿಗೆ ತಲುಪಲ್ಲ. ಭಾಳಾದ್ರೆ ಅವ್ರ ಕುಟುಂಬ ಸದಸ್ಯರಿಗೆ ನಾವು ಸಹಾಯ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ. ನೌಕರ ವರ್ಗದವರು ವಿಪರೀತ ಒತ್ತಡಗಳಿಂದ ಬಳಲ್ತಿರ್ತಾರೆ. ವರ್ಗಾವಣೆಗೆ ವಿಪರೀತ ಒಂದು ಆ ಶಾಸಕರ ಅನುಮತಿ ಇಲ್ಲದೆ ಅವರು ಲೆಟರ್ ಇಲ್ಲದೆ ಆ ಸ್ಥಳವನ್ನು ಅಲಂಕರಿಸುವಂತಿಲ್ಲ. ಆ ಶಾಸಕ ನನ್ನ ಮತಕ್ಷೇತ್ರದ ಪೊಲೀಸ್ ಸ್ಟೇಷನ್ಗೆ ನೀವು ಬರಬೇಕಾದ್ರೆ ನೀವು ಈ ಪ್ರೊಸೀಜರ್ ಫಾಲೋ ಅಪ್ ಮಾಡ್ಬೇಕಂತ ಹೇಳ್ತಾರೆ ಉನ್ನತ ಅಧಿಕಾರಿಗಳಿಗೆ. ಅವರು ಅದನ್ನು ಸಾಲ ಸೋಲ ಮಾಡಿ ಏನೋ ತಂದು ಕೊಟ್ಟಿರ್ತಾರೆ, ಏನೋ ಮಾಡಿರ್ತಾರೆ. ಆಮೇಲೆ ಆ ಉದ್ದೇಶ ಈಡೇರಲಿಲ್ಲ ಅಂದ್ರೆ ಅವರು ಅದೆಷ್ಟು ಭಾವೋದ್ವೇಗಕ್ಕೊಳಗಾಗ್ತಾರೆ, ಎಷ್ಟು ಒತ್ತಡಕ್ಕೊಳಗಾಗ್ತಾರೆ. ಅದೆಲ್ಲ ನೌಕರ ವರ್ಗದವ್ರಿಗೆ, ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಥ ಆಗ್ತದೆ. ನಮ್ಮಂಥ ಮೇಸ್ಟ್ರಿಗೆ ಯಾರು ಏನು ಸಮಸ್ಯೆ ಇಲ್ಲ ಬಿಡ್ರಿ. ಮೇಸ್ಟ್ರುಗಳು ಎಲ್ಲಿ ಹೋದ್ರು ಅಷ್ಟೇ, ಎಷ್ಟು ಬಂದ್ರು ಅಷ್ಟೇ. ಕೀ ಪೋಸ್ಟ್ ಏನದಾವ, ಎಕ್ಸಿಕ್ಯೂಟಿವ್ ಪೋಸ್ಟ್ ಏನದಾವಲ್ಲ, ಅವ್ರಿಗೆ ಭಾಳ ಕಷ್ಟ ಇರ್ತದೆ. ಅಂಥ ಒತ್ತಡವನ್ನು ಸಹಿಸ್ಕೊಂಡ್ರಲ್ಲ, ಅದಕ್ಕೆ ನಾವು ಅಂಥ ನಮ್ಮ ನೌಕರ ವರ್ಗದವ್ರಿಗೆ ಫ್ರೀಯಾಗಿ ನೌಕರಿ ಮಾಡಬೇಕು, ಯಾವುದೇ ಸಮಸ್ಯೆಗಳಿಲ್ಲದೆ ನೌಕರಿ ಮಾಡಬೇಕು. ಅವ್ರಿಗೆ ಏನೇ ಕಷ್ಟ ಬಂದರೂ ನಮ್ಮ ನೌಕರ ಸಂಘದವರು ನಾವು ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಚಿದಾನಂದ ಕಾಂಬ್ಳೆ ಸರ್ ಅವರು ಈ ರಾಜ್ಯ ಛಲವಾದಿ ನೌಕರರ ಸಂಘವನ್ನು ಹುಟ್ಟಾಕಿದ್ದಾರೆ. ಆ ಮೂಲಕ ನಮ್ಮ ಸಮುದಾಯಕ್ಕೆ ವಧುವರರ ಸಮಾವೇಶ ಮಾಡೋದರೊಂದಿಗೆ ಮತ್ತೆ ಇವು ಏನು ಸಾಮೂಹಿಕ ವಿವಾಹ ಮತ್ತು ನೌಕರ ವರ್ಗದವರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆ ಸಂಘವನ್ನು ನಾವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ನಮ್ಮವರು, ಜಿ ಪರಮೇಶ್ವರ್ ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ನಮ್ಮ ಛಲವಾದಿ ಸಮಾಜದವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮವರು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನಮ್ಮವರು. ಇವರೆಲ್ಲ ದೊಡ್ಡವರೇ ಇದಾರೆ. ಇಂಥವ್ರ ಹೋಗಿ ಸಹಾಯ ಕೇಳ್ಬೋದಾಗಿತ್ತು. ಯಾಕೆ ಈ ತರ ಟೆನ್ಷನ್ ತಗೊಂಡು ಒತ್ತಡ ತಗೊಂಡು ಸಾಯ್ಬೇಕಾಗಿತ್ತು? ಚಲವಾದಿನ ಅಂತ ಅಡ್ರೆಸ್ ಇದೆ, ಅಷ್ಟು ಸಹಾಯ ಮಾಡ್ಲಿಲ್ಲ ಅಂದ್ರೆ ಇವ್ರು ನಮ್ಮ ಸಮುದಾಯದಲ್ಲಿ ಅವರಿಂದ ಉಪಯೋಗ ಇಲ್ಲ. ನಮ್ಗೆ ಹಿಂಗ ಟಾರ್ಚರ್ ಕೊಟ್ಟಾರ ನೋಡ್ರಿ ನೀವು. ಮಗುವಿಗೆ 1,80,000 ಎಷ್ಟು ಸರ್ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಿವಲ್ಲ? ಎಷ್ಟು? 1,80,000ಕ್ಕಿಂತ ಹೆಚ್ಚಿಗೆ ಹಣವನ್ನ ಸಂಗ್ರಹಿಸಿ ಆ ಮಗುವಿನ ವಿದ್ಯಾರ್ಥಿನಿಗೆ ಕೊಟ್ಟಿದ್ದು ಅಂತ ಉದಾಹರಣೆ ಇದೆ. ಒಂದು ನಮ್ಮ ಕರ್ನಾಟಕದ ರಾಜ್ಯ ಛಲವಾದಿ ನೌಕರರ ಒಂದು ಸಂಘದ ಒಂದು ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಂದು ನುಡಿ ನಮನ ಸಲ್ಲಿಸಲು ನಾವು ಈಗಾಗಲೇ ಕಾರಟಗಿ ತಾಲೂಕಿನ ಪಟ್ಟಣದಲ್ಲಿ ಒಂದು
ನುಡಿ ನಮನ ಸಲ್ಲಿಸುವ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿ ಸ್ವತಃ ಒಂದು ಅವರ ಗ್ರಾಮಕ್ಕೆ ತೆರಳಿ ಅವರ ಮನೆಗೆ ತೆರಳಿ ಒಂದು ಸಂತಾಪ ಸೂಚಿಸಿ ಒಂದು ಅವರ ತಂದೆ ತಾಯಿಗಳಾಗಿರ್ಬೋದು, ಅವರ ಸೋದರರಾಗಿರ್ಬೋದು, ಅವರಿಗೆ ಈ ಒಂದು ಸಮುದಾಯ ತಮ್ಮ ಜೊತೆಗಿರುತ್ತದೆ, ನಮಗೇನು ಈ ಅನ್ಯಾಯ ಆಗಿದೆ ಅದರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ನಾವು ಸಂಘದ ಮುಖಾಂತರ ಮನವಿ ಮಾಡ್ಕೊಳ್ತೇವೆ. ಆದ್ದರಿಂದ ಈಗೇನು ನಾವು ಕಳೆದುಕೊಂಡಿವಿ ಅದಕ್ಕನ್ನು ನಾವು ಮರಳಿ ತರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಘಟನೆಗಳು ಕೂಡ ತಾವು ಹೇಳಿದ್ರಿ ಅವರ ಸೋದರ ಮುಂದೆ ಮರುಕಳಿಸ